ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು NET ಮತ್ತು KCETಗೆ ಬೇಕಾಗಿರೋ ಜನರಲ್ ಪೇಪರ್, ಅದರಲ್ಲಿ ಯೂನಿಟ್ 5 ಮ್ಯಾಥಮ್ಯಾಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್, ಈ ಯೂನಿಟ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಾವು ಓದಬೇಕಾಗಿರೋದು ಟೈಪ್ಸ್ ಆಫ್ ರೀಸನಿಂಗ್, ನಂಬರ್ ಸೀರೀಸ್ ಆ್ಯಂಡ್ ಲೆಟರ್ ಸೀರೀಸ್, ಕೋಡ್ಸ್ ಆ್ಯಂಡ್ ರಿಲೇಷನ್ಶಿಪ್, ಮ್ಯಾಥಮ್ಯಾಟಿಕಲ್ ಆಪ್ಟಿಟ್ಯೂಡ್, ಫ್ರ್ಯಾಕ್ಷನ್, ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು, ರೇಷಿಯೋಸ್ ಫೈಂಡ್ ಔಟ್ ಮಾಡೋದು, ಮತ್ತು ಪ್ರಪೋರ್ಷನ್ಸ್, ಆವರೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್ ಹೇಗೆ ಫೈಂಡ್ ಔಟ್ ಮಾಡೋದು, ಡಿಸ್ಕೌಂಟಿಂಗ್, ಇಂಟ್ರೆಸ್ಟ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನೋಡ್ಕೊಬೇಕಾಗುತ್ತೆ. ಅದರಲ್ಲಿ ನಾನು ರೀಸನಿಂಗ್ ಅಂದರೆ ರೀಸನಿಂಗ್ ಇಸ್ ದ ಪ್ರಾಸೆಸ್ ಆಫ್ ಥಿಂಕಿಂಗ್ ಇನ್ ಲಾಜಿಕಲ್ ವೇ ಇನ್ ಆರ್ಡರ್ ಟು ಫಾರ್ಮ್ ದ ಕನ್ಕ್ಲೂಷನ್ ಆರ್ ಜಡ್ಜ್ಮೆಂಟ್ ಫ್ರಮ್ ಆ್ಯನ್ ಇನ್ಫಾರ್ಮೇಷನ್. ಜಡ್ಜ್ಮೆಂಟ್ ತಗೊಳ್ಳೋದಕ್ಕೋಸ್ಕರ ಮತ್ತು ಕನ್ಕ್ಲೂಷನಿಗೆ ಬರೋದಕ್ಕೋಸ್ಕರ ಮಾಡೋ ಥಿಂಕಿಂಗ್ನ ನಾವು ರೀಸನಿಂಗ್ ಅಂತ ಕರಿತೀವಿ. ಟೈಪ್ಸ್ ಆಫ್ ರೀಸನಿಂಗ್ ಬಂದರೆ ನಾನ್ ವರ್ಬಲ್ ರೀಸನಿಂಗ್ ಮತ್ತು ವರ್ಬಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್. ನಾನ್ ವರ್ಬಲ್ ರೀಸನಿಂಗ್ ಮೀನ್ಸ್ the term non-verbal indicates does not involve any language ಇಲ್ದಿರ ರೀಸನಿಂಗ್ ಮಾಡೋದನ್ನ ನಾನ್ ವರ್ಬಲ್ ರೀಸನಿಂಗ್ ಅಂತ ಕರಿತೀವಿ. ವರ್ಬಲ್ ರೀಸನಿಂಗ್ ಮೀನ್ಸ್ it is the ability to understand and logically work through concepts and problems expressed in words. ಇನ್ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಆಗಿರೋದನ್ನ ಲಾಜಿಕಲ್ಲಾಗಿ ವರ್ಕ್ ಮಾಡಿ ಅರ್ಥ ಮಾಡ್ಕೊಳ್ಳೋದನ್ನ ವರ್ಬಲ್ ರೀಸನಿಂಗ್ ಅಂತ ಕರಿತೀವಿ. ಲಾಜಿಕಲ್ ರೀಸನಿಂಗ್ ಅಂದರೆ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಡಿರೈವಿಂಗ್ ಎ ಲಾಜಿಕಲ್ ಇನ್ಫರೆನ್ಸ್ ಫ್ರಮ್ ಎ ಹೈಪೋಥೆಸಿಸ್ ಥ್ರೂ ರೀಸನಿಂಗ್. ಹೈಪೋಥೆಸಿಸ್ ಮಾಡಿ ರೀಸನಿಂಗ್ ಮಾಡೋದನ್ನ ಲಾಜಿಕಲ್ ರೀಸನಿಂಗ್ ಅಂತ ಕರಿತೀವಿ. ಇದರಲ್ಲಿ ನಾನು ಫಸ್ಟು ರೀಸನಿಂಗಲ್ಲಿ ನಂಬರ್ ಸೀರೀಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಂಬರ್ ಸೀರೀಸ್ ಅದರಲ್ಲಿ ಫೈಂಡ್ ದ ನೆಕ್ಸ್ಟ್ ಟರ್ಮ್ ಅಂತ ಕೇಳಿರ್ತಾರೆ. ಇದು 100% ಕೇಳೋವಂಥ ಕ್ವೆಶನು. ಫೈಂಡ್ ದ ನೆಕ್ಸ್ಟ್ ಟರ್ಮ್. ಎಕ್ಸಾಂಪಲ್ ತೊಗೊಂಡಿದ್ದೀನಿ 1, 3, 6, 10 ಆ್ಯಂಡ್ 15. ನೆಕ್ಸ್ಟ್ ಟರ್ಮ್ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇದನ್ನು ನೋಡಿದ್ರೆ ನಾವು ಡಿಫ್ರೆನ್ಸ್ ಏನಿದೆ 1 ನಂಬರಿಂದ ಇನ್ನೊಂದು ನಂಬರಿಗೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ ನಾವು ಅದನ್ನು 1, 3, 6, 10, 15 ಅಂತ ಬರ್ಕೊಂಡಿದ್ದೀನಿ. ದ ಡಿಫ್ರೆನ್ಸ್ 1ಇಂದ 3ಗೆ +2 ಆ್ಯಡ್ ಆಗಿದೆ, 3ಇಂದ 6ಗೆ +3 ಆ್ಯಡ್ ಆಗಿದೆ, 6ಇಂದ 10ಗೆ +4 ಆ್ಯಡ್ ಆಗಿದೆ, 10ಇಂದ 15ಗೆ +5 ಆ್ಯಡ್ ಆಗಿದೆ. ಸೊ 2, 3, 4, 5 ನೆಕ್ಸ್ಟ್ 6 ಆ್ಯಡ್ ಆಗಬೇಕು. ಸೊ 15 + 6 ಅಂದರೆ ನಮಗೆ ನೆಕ್ಸ್ಟ್ ಟರ್ಮ್ 21 ಅಂತ ಗೊತ್ತಾಗುತ್ತೆ. ಸೊ 21 ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಕರೆಕ್ಟಾಗಿ ನಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದರೆ 87, 80, 74, 69, 65 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟರ್ಮ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಡಿಫ್ರೆನ್ಸ್ ಸೇಮ್ ಪ್ರೊಸೆಸಲ್ಲಿ 87ಗೂ 80ಗೂ ಏನು ಡಿಫ್ರೆನ್ಸ್ ಇದೆ? -7. ಅಂದರೆ 87 ಇದ್ದಿದ್ದು 80 ಆಗಿದೆ, 7 ಕಮ್ಮಿ ಆಗಿದೆ. 80 ಇದ್ದಿದ್ದು 74 ಆಗಿದೆ ಅಂದರೆ -6 ಕಮ್ಮಿ ಆಗಿದೆ. ಸೊ 1 ಡಿಫ್ರೆನ್ಸಲ್ಲಿ ರೆಡ್ಯೂಸ್ ಆಗ್ತಾ ಹೋಗ್ತಿದೆ. ಸೊ 7, 6, -5, -4 ಆಗಿದೆ, -3 ಆಗಿದೆ. ಸೊ ನೆಕ್ಸ್ಟ್ ಟರ್ಮಿಗೆ 65ಗಿಂತ 1 ಡಿಜಿಟ್ ಕಡಿಮೆ ಆಗಿರುತ್ತೆ. ಸೊ ಅದು -4 ಆಗಿರೋದು -3 ಆಗಬೇಕು. ಸೊ 65 - 3 ಅಂದರೆ 62 ಇಸ್ ದ ಆನ್ಸರ್. ದಟ್ ಈಸ್ ದ ನೆಕ್ಸ್ಟ್ ಟರ್ಮ್ ಆಗಿರುತ್ತೆ. ಇನ್ನೊಂದು ಟೈಪ್ ಆಫ್ ಕ್ವೆಶನ್ ಅಂದರೆ 40, 15, 30, 25, 20, 35 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟರ್ಮ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಡಿಫ್ರೆನ್ಸ್ ನೋಡಿದ್ರೆ 40, 15ಗೆ ನಮಗೆ 15 ಆ್ಯಡ್ ಆಗಿದೆ. ಸೊ 30 ಇದೆ ನೆಕ್ಸ್ಟ್ ಟರ್ಮು, 25 ಇದೆ, 20 ಇದೆ, 35, 10 ಇದೆ. ಇಲ್ಲಿ ನೋಡಿದರೆ ಫಸ್ಟ್ ಟರ್ಮ್ ಮತ್ತು ಥರ್ಡ್ ಟರ್ಮ್ಗೆ ಸಿಮಿಲಾರಿಟೀಸ್ ಇದೆ ಡಿಫ್ರೆನ್ಸಲ್ಲಿ, ಮತ್ತು ಥರ್ಡ್ ಟರ್ಮ್ ಮತ್ತು ಫಿಫ್ತ್ ಟರ್ಮಿಗೆ ಡಿಫ್ರೆನ್ಸ್ ಕರೆಕ್ಟಾಗಿ -10 -10 ಆಗ್ತಾ ಹೋಗಿದೆ. ಮತ್ತು ಸೆಕೆಂಡ್ ಟರ್ಮ್ ಫೋರ್ತ್ ಟರ್ಮ್ಗೆ ಡಿಫ್ರೆನ್ಸು +10 +10 ಆ್ಯಡ್ ಆಗ್ತಾ ಹೋಗಿದೆ. ಸೊ ಫಸ್ಟ್ ಟರ್ಮಿಗೂ ಥರ್ಡ್ ಟರ್ಮಿಗೂ -10, ಸೆಕೆಂಡ್ ಟರ್ಮಿಗೂ ಫೋರ್ತ್ ಟರ್ಮ್ಗೂ +10 ಆ್ಯಡ್ ಆಗಿದೆ. ಸೊ ಇದೇ ಥರ ಫೈಂಡ್ ಔಟ್ ಮಾಡ್ತಾ ಹೋದರೆ ನೆಕ್ಸ್ಟ್ ಟರ್ಮಿಗೆ ನಮಗೆ 1, 2, 3, 4 ಫಿಫ್ತ್ ಟರ್ಮ್, ನೆಕ್ಸ್ಟ್ ಸೆವೆಂತ್ ಟರ್ಮಿಗೆ -10 ಆಗಿರಬೇಕು. ಸೊ 20 - 10 ಅಂದರೆ 10 ಇಸ್ ದ ಆನ್ಸರ್. ಆಪ್ಷನ್ 10ನ ಸೆಲೆಕ್ಟ್ ಮಾಡಿದರೆ ನಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಕ್ವೆಶನ್ನು ಲೆಟರ್ ಸೀರೀಸ್. ನಂಬರ್ ಸೀರೀಸ್ ನೋಡಿದ್ದೀವಿ. ಲೆಟರ್ ಸೀರೀಸಲ್ಲಿ ಯಾವ ಥರ ಕ್ವೆಶನ್ ಕೇಳ್ತಾರೆ ಅಂದರೆ ಫೈಂಡ್ ದ ಮಿಸ್ಸಿಂಗ್ ಲೆಟರ್ ಇನ್ ದ ಸೀರೀಸ್ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ABDG ಮಧ್ಯದಲ್ಲಿರೋ ಟರ್ಮ್ನ ನಾವು ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ದ ಮಿಸ್ಸಿಂಗ್ ಟರ್ಮ್. ನೆಕ್ಸ್ಟ್ ಲೆಟರ್ ಈಸ್ P. ಹೇಗೆ ಆಪ್ಷನ್ನು KLM ಆ್ಯಂಡ್ N ಅಂತ ಕೊಟ್ಟಿದ್ದಾರೆ. ABDG ಕ್ವೆಶನ್ ಮಾರ್ಕ್ ಮತ್ತು P. ಡಿಫ್ರೆನ್ಸ್ ಏನಿದೆ ಅಂದರೆ ಎಯಿಂದ B ಆಗೋಕ್ಕೆ +1 ಲೆಟರ್ ಆ್ಯಡ್ ಆಗಿದೆ. ಬಿಯಿಂದ ನೆಕ್ಸ್ಟ್ D ಕೊಟ್ಟಿದ್ದಾರೆ, 2 ಲೆಟರ್ಸ್ ಆ್ಯಡ್ ಆಗಿದೆ. B ಮತ್ತು C ಆ್ಯಡ್ ಆಗಿ +2 ಆಗಿದೆ.
ಡಿ ಇಂದ ಜಿಗೆ ಪ್ಲಸ್ 3 ಆ್ಯಡ್ ಆಗಿದೆ, DEF. ಜಿ ಇಂದ ನೆಕ್ಸ್ಟಿಗೆ ಇಲ್ಲಿ 1 2 3 ಆಗಿದೆ ಅಂದರೆ ನೆಕ್ಸ್ಟು 4 ಲೆಟರ್ಸ್ ಆ್ಯಡ್ ಆಗಬೇಕು. ಸೊ ಜಿ ಇಂದ ನೆಕ್ಸ್ಟು HIJK ಆ್ಯಡ್ ಆಗುತ್ತೆ. ಕೆ ಅಂದರೆ 4th ಟರ್ಮ್ ಆಗುತ್ತೆ. ಸೊ ಆಪ್ಷನ್ ಇಸ್ ಕೆ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್ನು ABDEGH ಮಿಸ್ಸಿಂಗ್ ಟರ್ಮ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಮತ್ತು MN ಅಂತ ಕೊಟ್ಟಿದ್ದಾರೆ. ಆಪ್ಷನ್ನು HIJKKL ನನ್ ಆಫ್ ದೀಸ್. ಇದನ್ನು ನೋಡಿದ್ರೆ AB ಅಂದರೆ +1 ಆ್ಯಡ್ ಆಗಿದೆ, DE ಅಂದರೆ +1 ಆ್ಯಡ್ ಆಗಿದೆ, GH ಅಂದರೆ +1, ನೆಕ್ಸ್ಟ್ ಟರ್ಮ್ ಕೂಡ +1 ಆ್ಯಡ್ ಆಗಿರುತ್ತೆ. ಸೊ ಇದನ್ನು ನೆಕ್ಸ್ಟ್ ಟರ್ಮ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಇಲ್ಲಿ ನೋಡಿದ್ರೆ B ಮತ್ತು Dಗೆ 2 ಟರ್ಮ್ಸ್ ಆ್ಯಡ್ ಆಗಿದೆ, BC ನೆಕ್ಸ್ಟ್ D. ಅದೇ ಥರ E ಮತ್ತು Gಗೆ +2, FEF. ಅದೇ ಥರ H ಮತ್ತು ನೆಕ್ಸ್ಟಿಗೆ +2 ಆ್ಯಡ್ ಆಗಬೇಕು. H ಅಂದರೆ I ಮತ್ತು J, ಸೆಕೆಂಡ್ ಲೆಟರ್ J ಆಗುತ್ತೆ. ಸೊ J ಮತ್ತು ಇಲ್ಲಿ +1 ಆ್ಯಡ್ ಆಗಬೇಕು ಅಂದರೆ ಅದರ ನೆಕ್ಸ್ಟ್ ಲೆಟರೇ ಆಗಿರುತ್ತೆ. ಸೊ JK ಇಸ್ ದ ಆನ್ಸರ್. ಸೊ JKನ ಸೆಲೆಕ್ಟ್ ಮಾಡಬೇಕು, ಆಪ್ಷನ್ ಬಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು BB FE II ML PP ನೆಕ್ಸ್ಟ್ ಟರ್ಮ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಡಿಫ್ರೆನ್ಸ್ ನೋಡ್ತಾ ಬರಬೇಕು. BB ಅಂದರೆ ಏನೂ ಆ್ಯಡ್ ಆಗಿಲ್ಲ, B ಇಂದ Fಗೆ +4 ಲೆಟರ್ಸ್, BCDEF 4 ಲೆಟರ್ಸ್ ಆ್ಯಡ್ ಆಗಿದೆ. ಮತ್ತು ಇಲ್ಲಿ E ಇಂದ Iಗೆ FGH 3 ಲೆಟರ್ಸ್ ಆ್ಯಡ್ ಆಗಿದೆ, I ಅನ್ನೋದು 4th ಲೆಟರ್ ಆಗಿದೆ. ಸೊ ಅದೇ ಥರ 4 ಆ್ಯಡ್ ಆಗಿದೆ, ನೆಕ್ಸ್ಟಲ್ಲಿ 3 ಆ್ಯಡ್ ಆಗಿದೆ, 4 ಆ್ಯಡ್ ಆಗಿದೆ, ನೆಕ್ಸ್ಟಿಗೆ 3 ಆ್ಯಡ್ ಆಗಬೇಕು, ಮತ್ತು ನೆಕ್ಸ್ಟಿಗೆ ಏನು ಆ್ಯಡ್ ಆಗಬೇಕು, 4 ಆ್ಯಡ್ ಆಗಬೇಕು. ಸೊ P ಇರೋದು ನೆಕ್ಸ್ಟ್ 4 ಲೆಟರ್ಸ್ ಆ್ಯಡ್ ಆದರೆ PQRS T ಇಸ್ ದ 4th ಲೆಟರ್. ಫಸ್ಟ್ ಲೆಟರ್ ನಮಗೆ ಸಿಕ್ತು T. ಸೆಕೆಂಡ್ ಲೆಟರಿಗೆ ಬಂದರೆ ಕೆಳಗಡೆನೂ ಅದೇ ಥರನೇ B ಇಂದ ನೆಕ್ಸ್ಟ್ Eಗೆ 3 ಲೆಟರ್ಸ್ ಆ್ಯಡ್ ಆಗಿದೆ, E ಇಂದ Iಗೆ 4 ಲೆಟರ್ಸ್ ಆ್ಯಡ್ ಆಗಿದೆ, I ಇಂದ Lಗೆ 3, L ಇಂದ Pಗೆ 4, ನೆಕ್ಸ್ಟ್ 3 ಆ್ಯಡ್ ಆದರೆ ನಮಗೆ PQRS, S ಇಸ್ ದ 3rd ಲೆಟರ್. ಸೊ TS ಇಸ್ ದ ಆನ್ಸರ್. ಥ್ಯಾಂಕ್ ಯು.